ನಮಸ್ಕಾರ ಕರ್ನಾಟಕ. ವಿಶ್ವಾಸ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಭಾರತದ ಇಂದಿನ ರಾಜಕೀಯ ಭೂಪಟವನ್ನು ಒಮ್ಮೆ ಗಮನಿಸಿ. ಉತ್ತರದಿಂದ ದಕ್ಷಿಣದವರೆಗೆ, ಪಶ್ಚಿಮದಿಂದ ಪೂರ್ವದವರೆಗೆ ಕೇಸರಿ ಬಣ್ಣದ ಅಲೆ ಗಾಢವಾಗಿ ಹಬ್ಬಿದೆ. ಇತ್ತೀಚೆಗೆ ಪಶ್ಚಿಮ ಬಂಗಾಳದಂತಹ ರಾಜ್ಯಗಳಲ್ಲೂ ಬಿಜೆಪಿ ಸಾಧಿಸಿರುವ ಗೆಲುವು ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ಒಂದು ಸಂಚಲನ ಉಂಟು ಮಾಡಿದೆ. ಆದರೆ ಈ ಅಶ್ವಮೇಧ ಕುದುರೆಗೆ ವಿಂಧ್ಯ ಪರ್ವತದ ಸಾಲುಗಳನ್ನು ದಾಟಿ ದಕ್ಷಿಣಕ್ಕೆ ಬಂದಾಗ ಮಾತ್ರ ಒಂದು ದೊಡ್ಡ ತಡೆಗೋಡೆ ಎದುರಾಗುತ್ತಿದೆ. ತೆಲಂಗಾಣದ ಹೈದರಾಬಾದ್ನಿಂದ ಹಿಡಿದು ಕೇರಳದ ಕನ್ಯಾಕುಮಾರಿಯವರೆಗೆ, ತಮಿಳುನಾಡಿನ ಮಣ್ಣಿನಿಂದ ಕರ್ನಾಟಕದ ಕರಾವಳಿಯವರೆಗೆ ಬಿಜೆಪಿ ಎದುರಿಸುತ್ತಿರುವ ಆ ಕಬ್ಬಿಣದ ಕಡಲೆ ಯಾವುದು? ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಅವರ ಅತಿದೊಡ್ಡ ಕನಸಾಗಿರುವ ಆಪರೇಷನ್ ದಕ್ಷಿಣ ಭಾರತ್ ಈಗ ಯಾವ ಹಂತದಲ್ಲಿದೆ? 2028ರ ಕರ್ನಾಟಕ ವಿಧಾನಸಭಾ ಚುನಾವಣೆಯನ್ನು ಬಿಜೆಪಿ ಎಷ್ಟು ಗಂಭೀರವಾಗಿ ಪರಿಗಣಿಸಿದೆ? ಇಂದಿನ ನಮ್ಮ ಈ ವಿಶೇಷ ವಿಶ್ಲೇಷಣೆಯಲ್ಲಿ ದಕ್ಷಿಣ ಭಾರತದ 5 ರಾಜ್ಯಗಳಲ್ಲಿ ಬಿಜೆಪಿಯ ಬಲಾಬಲ ಮತ್ತು ಅವರು ಸಿದ್ಧಪಡಿಸುತ್ತಿರುವ ಹೊಸ ಬ್ಲೂ ಪ್ರಿಂಟ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ಇಡಲಿದ್ದೇವೆ. ಅಂಕಿ ಅಂಶಗಳ ಆಟ. ಕೇವಲ 9.6% ಶಕ್ತಿ. ರಾಜಕಾರಣದಲ್ಲಿ ಅಂಕಿ ಅಂಶಗಳು ಸುಳ್ಳು ಹೇಳುವುದಿಲ್ಲ. ದಕ್ಷಿಣ ಭಾರತದ 5 ರಾಜ್ಯಗಳಾದ ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ, ತಮಿಳುನಾಡು ಮತ್ತು ಕೇರಳವನ್ನು ಒಟ್ಟಾಗಿ ಸೇರಿಸಿದರೆ ಬರೋಬ್ಬರಿ 892 ವಿಧಾನಸಭಾ ಕ್ಷೇತ್ರಗಳು ನಮಗೆ ಕಾಣಿಸುತ್ತವೆ. ಆದರೆ ಈ ಪೈಕಿ ಇಂದು ಬಿಜೆಪಿ ಹೊಂದಿರುವ ಶಾಸಕರ ಸಂಖ್ಯೆ ಎಷ್ಟು ಗೊತ್ತೇ? ಕೇವಲ 86. ಅಂದರೆ ಇಡೀ ದಕ್ಷಿಣ ಭಾರತದಲ್ಲಿ ಬಿಜೆಪಿಯ ಪ್ರಾತಿನಿಧ್ಯ ಇರುವುದು ಕೇವಲ 9.6% ಮಾತ್ರ. ರಾಜ್ಯವಾರು ಲೆಕ್ಕಾಚಾರ ನೋಡುವುದಾದರೆ ಕರ್ನಾಟಕದಲ್ಲಿ 224 ಕ್ಷೇತ್ರಗಳ ಪೈಕಿ ಬಿಜೆಪಿಯ ಬಲ 66. ತೆಲಂಗಾಣದಲ್ಲಿ 119 ಕ್ಷೇತ್ರಗಳಲ್ಲಿ ಕೇವಲ 8 ಮಂದಿ ಮಾತ್ರ ಕಮಲದ ಶಾಸಕರಿದ್ದಾರೆ. ಆಂಧ್ರ ಪ್ರದೇಶ 125 ಕ್ಷೇತ್ರಗಳ ಪೈಕಿ ಇಲ್ಲೂ ಬಿಜೆಪಿಯ ಸಂಖ್ಯೆ 8ಕ್ಕೆ ಸೀಮಿತವಾಗಿದೆ. ಕೇರಳದಲ್ಲಿ 140 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿ ಗೆದ್ದಿರುವುದು ಕೇವಲ 3 ಸ್ಥಾನಗಳಲ್ಲಿ ಮಾತ್ರ. ತಮಿಳುನಾಡು 234 ಕ್ಷೇತ್ರಗಳ ಪೈಕಿ ಈ ಬಾರಿ ಬಿಜೆಪಿ ಕಮಾಲ್ ಮಾಡುತ್ತದೆ ಎಂಬ ನಿರೀಕ್ಷೆ ಇತ್ತು. ಆದರೆ ಗೆದ್ದಿದ್ದು ಕೇವಲ 1 ಸ್ಥಾನದಲ್ಲಿ. ಈ ಅಂಕಿ ಅಂಶಗಳೇ ಹೇಳುತ್ತಿವೆ, ದಕ್ಷಿಣ ದಾರಿಯು ಬಿಜೆಪಿಗೆ ಹೂವಿನ ಹಾಸಿಗೆಯಾಗಿಲ್ಲ. ಹಾಗಾದರೆ ಈ ಅಲ್ಪ ಶಕ್ತಿಯನ್ನು ಮಹಾಶಕ್ತಿಯನ್ನಾಗಿ ಬದಲಿಸಲು ಬಿಜೆಪಿ ಹೂಡಿರುವ ತಂತ್ರವೇನು? ಕರ್ನಾಟಕ ಬಿಜೆಪಿಯ ಏಕೈಕ ಭರವಸೆಯ ಕಿರಣ. ಇಡೀ ದಕ್ಷಿಣ ಭಾರತದಲ್ಲಿ ಬಿಜೆಪಿಗೆ ಬಲವಾದ ಅಡಿಪಾಯ ಇರುವುದು ಕೇವಲ ಕರ್ನಾಟಕದಲ್ಲಿ ಮಾತ್ರ. ಇಲ್ಲಿ ಬಿಜೆಪಿ ಈಗಾಗಲೇ 2 ಬಾರಿ ಅಧಿಕಾರ ನಡೆಸಿದೆ. BS ಯಡಿಯೂರಪ್ಪ, DV ಸದಾನಂದಗೌಡ, ಜಗದೀಶ ಶೆಟ್ಟರ್ ಮತ್ತು ಬಸವರಾಜ ಬೊಮ್ಮಾಯಿ ಅವರಂತಹ ನಾಯಕರು ಮುಖ್ಯಮಂತ್ರಿಗಳಾಗಿದ್ದಾರೆ. ಆದರೆ ಇಲ್ಲಿರುವ ಒಂದು ಆತಂಕಕಾರಿ ವಿಷಯವೇನೆಂದರೆ ಇಲ್ಲಿಯವರೆಗೆ ಬಿಜೆಪಿ ಕರ್ನಾಟಕದಲ್ಲಿ ಒಮ್ಮೆಯೂ ಸ್ವಂತ ಬಲದಿಂದ ಸ್ಪಷ್ಟ ಬಹುಮತ ಪಡೆದಿಲ್ಲ. ಅಧಿಕಾರಕ್ಕೆ ಬಂದಾಗಲೆಲ್ಲ ಮುಖ್ಯಮಂತ್ರಿಗಳ ಬದಲಾವಣೆಯು ಪಕ್ಷದ ಸಂಘಟನೆಗೆ ಹಿನ್ನಡೆಯಾಗಿ ಪರಿಣಮಿಸಿದೆ. 2028ರ ಹೊತ್ತಿಗೆ ಈ ಬಹುಮತವಿಲ್ಲದ ಅಧಿಕಾರ ಎಂಬ ಕಳಂಕವನ್ನು ತೊಡೆದು ಹಾಕಲು ಹೈಕಮಾಂಡ್ ಈಗಿನಿಂದಲೇ ತಯಾರಿ ನಡೆಸುತ್ತಿದೆ. ಕರ್ನಾಟಕವನ್ನು ಕಳೆದುಕೊಂಡರೆ ದಕ್ಷಿಣದಲ್ಲಿ ಬಿಜೆಪಿಯ ಅಸ್ತಿತ್ವವೇ ಇಲ್ಲದಂತಾಗುತ್ತದೆ ಎಂಬುದು ದೆಹಲಿ ನಾಯಕರ ಆತಂಕ. ಮೈತ್ರಿ ಎಂಬ ಅನಿವಾರ್ಯದ ಊರುಗೋಲು. ಏಕಾಂಗಿಯಾಗಿ ಹೋರಾಡಿ ಗೆಲ್ಲುವುದು ಕಷ್ಟ ಎಂಬ ಸತ್ಯವನ್ನು ಅರಿತಿರುವ ಬಿಜೆಪಿ ಈಗ ಮಿತ್ರ ಪಕ್ಷಗಳ ಮೊರೆ ಹೋಗಿದೆ. ಇದನ್ನು ನಾವು ಬಿಜೆಪಿಯ ಸೌತ್ ಸ್ಟ್ರಾಟಜಿ ಎಂದು ಕರೆಯಬಹುದು. ಕರ್ನಾಟಕದಲ್ಲಿ JDS ಜೊತೆಗಿನ ಮೈತ್ರಿ, ಆಂಧ್ರ ಪ್ರದೇಶದಲ್ಲಿ TDP ಮತ್ತು ಜನಸೇನಾ ಪಾರ್ಟಿಯೊಂದಿಗೆ ಕೈಜೋಡಿಸಿರುವುದು ಈ ಯೋಜನೆಯ ಭಾಗ. ತಮಿಳುನಾಡಿನಲ್ಲಿ AIADMK ಮತ್ತು TVK ನಂತಹ ಪಕ್ಷಗಳೊಂದಿಗೆ ಸ್ನೇಹ ಹಸ್ತ ಚಾಚಲು ಬಿಜೆಪಿ ಹವಣಿಸುತ್ತಿದೆ. ಆದರೆ ಕೇವಲ ಮೈತ್ರಿಯಿಂದಲೇ ಗೆಲುವು ಸಾಧ್ಯವೇ? ಲೋಕಸಭೆಯ 129 ಕ್ಷೇತ್ರಗಳಲ್ಲೂ ಇದೇ ಮೈತ್ರಿ ವರ್ಕೌಟ್ ಆಗುತ್ತದೆಯೇ? ದಕ್ಷಿಣ ಭಾರತದ ಪ್ರಾದೇಶಿಕ ಪಕ್ಷಗಳ ಹಿತಾಸಕ್ತಿ ಮತ್ತು ರಾಷ್ಟ್ರೀಯ ಪಕ್ಷದ ಸಿದ್ಧಾಂತಗಳ ನಡುವಿನ ಈ ಸಮನ್ವಯವು ಬಿಜೆಪಿಗೆ ಪ್ಲಸ್ ಆಗುತ್ತಾ ಅಥವಾ ಮೈನಸ್ ಆಗುತ್ತಾ? ದಕ್ಷಿಣದ ಸವಾಲುಗಳು, ಸಂಸ್ಕೃತಿ ಮತ್ತು ಸಿದ್ಧಾಂತದ ಸಂಘರ್ಷ. ಉತ್ತರ ಭಾರತದಲ್ಲಿ ಗೆಲುವು ತಂದುಕೊಡುವ ಹಿಂದುತ್ವದ ಮಂತ್ರ ದಕ್ಷಿಣದಲ್ಲಿ ಯಾಕೆ ಅಷ್ಟು ಸುಲಭವಾಗಿ ಕೆಲಸ ಮಾಡುತ್ತಿಲ್ಲ? ಇಲ್ಲಿರುವ ರಾಜಕೀಯ ಸಂಸ್ಕೃತಿಯೇ ಬೇರೆ. ಕರ್ನಾಟಕದಲ್ಲಿ ಜಾತಿಯ ರಾಜಕಾರಣ ಮತ್ತು ಪ್ರಬಲ ಸ್ಥಳೀಯ ನಾಯಕತ್ವ ಪ್ರಮುಖ ಪಾತ್ರ ವಹಿಸುತ್ತದೆ. ತಮಿಳುನಾಡಿನಲ್ಲಿ ದ್ರಾವಿಡ ಸಂಸ್ಕೃತಿಯ ಪ್ರಭಾವ ದಟ್ಟವಾಗಿದೆ. ಅಲ್ಲಿ ಹಿಂದುತ್ವದ ರಾಜಕಾರಣಕ್ಕೆ ನೆಲೆ ಸಿಗುವುದು ಬಹಳ ಕಷ್ಟ. ಆಂಧ್ರ ಮತ್ತು ತೆಲಂಗಾಣದಲ್ಲಿ ಸಿನಿಮಾ ಮತ್ತು ರಾಜಕೀಯ ಬೆರೆತು ಹೋಗಿದೆ. ಜನರಿಗೆ ಒಬ್ಬ ಮಾಸ್ ಲೀಡರ್ ಬೇಕು. ಕೇರಳದಲ್ಲಿ ಎಡಪಕ್ಷಗಳ ಸಿದ್ಧಾಂತ ಮತ್ತು ಸಕ್ಷಮ ಶಿಕ್ಷಣ ವ್ಯವಸ್ಥೆಯು ಬಿಜೆಪಿಯ ಸಾಂಪ್ರದಾಯಿಕ ಪ್ರಚಾರಕ್ಕೆ ಅಡ್ಡಿಯಾಗಿದೆ.
ಉತ್ತರದಲ್ಲಿ ಧರ್ಮದ ರಾಜಕಾರಣ ನಡೆದರೆ ದಕ್ಷಿಣದಲ್ಲಿ ಭಾಷೆ, ಸಂಸ್ಕೃತಿ ಮತ್ತು ಪ್ರಾದೇಶಿಕತೆಗೆ ಹೆಚ್ಚು ಮಹತ್ವ ಪಡೆಯುತ್ತದೆ. ಈ ಗೋಡೆಯನ್ನು ಭೇದಿಸಲು ಬಿಜೆಪಿ ಈಗ ತನ್ನ ಪ್ರಚಾರ ಶೈಲಿಯನ್ನು ಬದಲಿಸಿಕೊಳ್ಳಬೇಕಿದೆ. 2028ರ ಕೌಂಟ್ಡೌನ್. ಒಟ್ಟಾರೆಯಾಗಿ ಹೇಳುವುದಾದರೆ ಬಿಜೆಪಿ ಈಗ ಒಂದು ಅಗ್ನಿ ಪರೀಕ್ಷೆಯಲ್ಲಿದೆ. ದಕ್ಷಿಣ ಭಾರತವನ್ನು ಗೆಲ್ಲದೆ ನವಭಾರತ ನಿರ್ಮಾಣದ ಕನಸು ನನಸಾಗುವುದಿಲ್ಲ ಎಂಬುದು ಅವರಿಗೆ ಗೊತ್ತು. ಕರ್ನಾಟಕದ 2028ರ ಚುನಾವಣೆ ಬಿಜೆಪಿಯು ಈ ಆಪರೇಷನ್ ದಕ್ಷಿಣ ಭಾರತನ ಭವಿಷ್ಯವನ್ನು ನಿರ್ಧರಿಸಲಿದೆ. ವೀಕ್ಷಕರೇ, ನಿಮ್ಮ ಪ್ರಕಾರ ಬಿಜೆಪಿ ದಕ್ಷಿಣ ಭಾರತದಲ್ಲಿ ಮುಂದೊಂದು ದಿನ ಪೂರ್ಣ ಬಹುಮತದೊಂದಿಗೆ ಅಧಿಕಾರ ಹಿಡಿಯುತ್ತಾ ಅಥವಾ ದಕ್ಷಿಣದ ಜನತೆ ಈ ರಾಷ್ಟ್ರೀಯ ಪಕ್ಷವನ್ನು ದೂರವಿಡುತ್ತಾರಾ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಇದೇ ರೀತಿಯ ಮತ್ತಷ್ಟು ರಾಜಕೀಯ ವಿಶ್ಲೇಷಣೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.